ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹನಿ ಮಂಗಳೂರು. ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾನು ಚಿಕ್ಕರಿಂದ ಇಲ್ಲಿವರೆಗೆ ಶಾಲೆಯಲ್ಲೇ ಫ್ಲಾಗ್ ಹಾರಿಸುವಂತ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತಾ ಇದ್ದೆ. ಇವತ್ತು ನಾನು ಒಂದು ನಿಮಗೆ ಕ್ಯೂರಿಯಾಸಿಟಿ ಕೊಡುವಂತ ಪ್ಲೇಸಿಗೆ ಬಂದಿದ್ದೀನಿ ಫ್ಲಾಗ್ ಹಾರಿಸ್ಲಿಕ್ಕೆ. ಅದು ಎಲ್ಲಿ ಅಂತಂತಂದ್ರೆ ಲಲಿತಾ ಗೀತಾ ಆಶ್ರಮದಲ್ಲಿ. ಲಲಿತಾ ಗೀತಾ ಆಶ್ರಮದಲ್ಲಿ ಯಾವ ತರ ಫ್ಲಾಗ್ ಆಚರಿಸ್ತಾ ಇದ್ದಾರೆ, ಯಾವ ತರ ರೆಡಿ ಮಾಡ್ತಾ ಇದ್ದಾರೆ, ಅಲ್ಲಿರುವಂತ ದೇವರ ಮಕ್ಕಳು ಯಾವ ತರ ರೆಡಿ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ತೋರಿಸ್ತೇನೆ, ಬನ್ನಿ. ನೋಡಿ, ಲಲಿತಾ ಗೀತಾ ಆಶ್ರಮದಲ್ಲಿ ಫಸ್ಟ್ ಇವರೆಲ್ಲರೂ ಫಸ್ಟ್ ಕಾಯಿಲೆಯಿಂದ ಈ ಆಶ್ರಮಕ್ಕೆ ಬಂದಿರ್ತಾರೆ. ಈಗೆಲ್ಲ ತುಂಬಾ ಹುಷಾರಾಗಿ ಈ ಆಶ್ರಮದಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ಆಶ್ರಮಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀರಾ, ತುಂಬಾನೇ ಖುಷಿ ಆಗುತ್ತೆ. ಲಲಿತಾ ಗೀತಾ ಆಶ್ರಮದ ದೇವರ ಮಕ್ಕಳನ್ನು ಮಾತಾಡ್ಸೋಣ, ಯಾವ ತರ ರೆಡಿ ಆಗಿದ್ದಾರೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ, ಬನ್ನಿ. ನೋಡಿ, ಹಾಯ್ ಆಂಟಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾಷ್ಟ ಮಾಡಿದ್ರಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹಾಯ್ ಆಂಟಿ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ನೋಡಿ. ಹಾಯ್ ಆಂಟಿ, ಹೇಗಿದ್ದೀರಾ? ಗಾಹೆ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ ಜಯ ಹೇ ಜಯ ಹೇ. ಎಲ್ಲಾ ಗಣ್ಯರಿಗೂ ಮತ್ತೆ ಲಲಿತಾ ಗೀತಾ ಆಶ್ರಮದ ಮುಖ್ಯಸ್ಥರು ಮತ್ತೆ ಅಲ್ಲಿ ಸೇವೆ ಸಲ್ಲಿಸ್ತಿರುವವರು ಮತ್ತೆ ಬೇರೆ ಬೇರೆ ಟ್ರಸ್ಟ್ ಅವರೆಲ್ಲ ಬಂದಿದ್ದಾರೆ, ಹೆಸರು ಗೊತ್ತಿಲ್ಲ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಇವತ್ತು ಏನು ನೋಡಿ, ಲಲಿತಾ ಗೀತಾ ಆಶ್ರಮವನ್ನು ನಡೆಸ್ಕೊಂಡು ಹೋಗುತ್ತಿರುವಂತ ಲಲಿತಾ ಅಕ್ಕ ಕೂಡ ಇಲ್ಲಿದ್ದಾರೆ. ಆಶ್ರಮದ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋಣ. ಯಾವ ತರ ಇದ್ದಾರೆ, ಯಾವ ತರ ಇಲ್ಲಿ ಏನೇನ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಮತ್ತೆ ಆಶ್ರಮಕ್ಕೆ ಊಟದ ವ್ಯವಸ್ಥೆ ಯಾರಾದ್ರೂ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಹೇಳಿ ಅವ್ರನ್ನೇ ಮಾತಾಡ್ಸಲು ಪ್ರಯತ್ನ ಮಾಡೋಣ, ಬನ್ನಿ. ಹಾಯ್ ಅಕ್ಕ. ಹಾಯ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಕ್ಕ? ಚೆನ್ನಾಗಿದ್ದೇನೆ. ನಾಷ್ಟ ಎಲ್ಲ ಮಾಡಿದ್ರಕ್ಕ? ಆಯ್ತು, ಬೆಳಿಗ್ಗೆ. ಅಕ್ಕ, ಆಶ್ರಮದ ಡೀಟೇಲ್ಸ್ ಎಲ್ಲ ಬೇಕಾಗಿತ್ತು, ಸ್ವಲ್ಪ ಆಶ್ರಮದ ಬಗ್ಗೆ ಹೇಳ್ತೀರಾ? ಖಂಡಿತ. ಓಕೆ, ನನ್ನ ಹೆಸರು ಲಲಿತಾ. ನಾನು ಈ ಲಲಿತಾ ಗೀತಾ ಅನಾಥಾಶ್ರಮ, ಬಿಕರ್ನಕಟ್ಟೆ, ಜಯಶ್ರೀ ಗೇಟ್, ಮಂಗಳೂರು. ಈ ಒಂದು ಆಶ್ರಮದಲ್ಲಿ ಈಗ 45 ಜನ ಇದ್ದಾರೆ. ಈ ದಿವಸ ಒಂದು ಸ್ವಾತಂತ್ರ್ಯದ ಒಂದು ದಿನಾಚರಣೆ ಆಗಿದೆ. ಹಾಗೆ ನಮ್ಗೂ ನಿಮ್ಗೆ ಎಲ್ಲರಿಗೂ ಒಂದು ಸ್ವಾತಂತ್ರ್ಯದ ಒಂದು ದಿನ ಆಗಿದೆ. ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ನಾವು, ಯಾಕೆಂದ್ರೆ ಈ ದಿವಸ ಎಲ್ಲರೂ ಇಲ್ಲಿ ನಮ್ಮ ಆಶ್ರಮದಲ್ಲಿ ಕೂಡಿ ಬಂದಿದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ತುಂಬಾ ಇಷ್ಟಪಡ್ತೇವೆ. ಮತ್ತೆ ಏನಂದ್ರೆ, ಈ ಒಂದು ಆಶ್ರಮದಲ್ಲಿ ಈಗ 45 ಜನ ಇದ್ದಾರಲ್ವಾ, ಇವರು ತುಂಬಾ ಅನಾರೋಗ್ಯದಲ್ಲಿ ಬಳಲುವಂತವರು ಮತ್ತೆ ಅನಾಥರಾಗಿದ್ದಾರೆ. ಕುಟುಂಬದವರು ಇಲ್ಲದೆ ಅನಾರೋಗ್ಯದಲ್ಲಿ ಇಲ್ಲಿ ಬಂದು ಆಶ್ರಮ ಸೇರಿದ್ದಾರೆ. ಇವರಿಗೆ ನೀವು ಇಲ್ಲಿ ಬಂದು ವಿಸಿಟಿಂಗ್ ಮಾಡಿ ಮತ್ತೆ ನಿಮ್ಮ ಕೈಲಾದಂತ ಸಹಾಯ ಮಾಡಿ, ನೋಡುವ ಪ್ರತಿಯೊಬ್ಬರು ಕೂಡ ಈ ಆಶ್ರಮಕ್ಕೆ ಭೇಟಿ ನೀಡಿ ನಿಮ್ಮ ಕೈಲಾದಂತ ಸಹಾಯ ಮಾಡಿ ಅಂತ ಹೇಳ್ತಾ, ನಾನು ಇನ್ನು ನಮ್ಮ ಆಶ್ರಮದ ಬಗ್ಗೆ ನಿಮ್ಗೆ ತಿಳಿಸಿ ಹೇಳ್ತೇನೆ. ಮತ್ತೆ ಈ ಒಂದು ಆಶ್ರಮದಲ್ಲಿ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಕಷ್ಟ ಅಂದ್ರೆ ಯಾವ ತರ ಅಂದ್ರೆ, ಗೌರ್ಮೆಂಟ್ ಇಂದ ಯಾವುದೇ ತರದ ಸಹಾಯ ಇಲ್ಲದೆ ಪಬ್ಲಿಕ್ ಸಹಾಯದಿಂದ ನಾವು ಈ ಒಂದು ಆಶ್ರಮವನ್ನು ನಡೆಸ್ತಾ ಇದ್ದೇವೆ. ಮತ್ತೆ ನಮ್ಮ ಆಶ್ರಮದ ಖರ್ಚು ವೆಚ್ಚ ಎಲ್ಲ ನಮ್ಗೆ ತಿಂಗಳಿಗೆ 1.5 ಲಕ್ಷದಷ್ಟು ಖರ್ಚಿದೆ. ನೀವೆಲ್ಲ ಈ ಆಶ್ರಮಕ್ಕೆ ಭೇಟಿ ನೀಡಿ ನಿಮ್ಮ ಕೈಲಾದಂತ ಸಹಾಯ ಮಾಡಿ, ನಿಮ್ಮ ಸಹಾಯಕ್ಕೆ ಎದುರು ನೋಡುವ ನಾವು ಈ ಒಂದು ಆಶ್ರಮದವರಾಗಿದ್ದೇವೆ. ನಿಮ್ಮ ಸಹಾಯದಿಂದನೇ ಇಲ್ಲಿ ಎಷ್ಟೋ ಜನ ಅನಾಥರು, ಪ್ರಾಯದವರು, ಅನಾರೋಗ್ಯದಲ್ಲಿ ಬಳಲುವಂತವರು ಒಳ್ಳೇದಾಗ್ತಾರೆ ಕೂಡ. ಇನ್ನು ಮನೆಗೆ ತಲುಪುವಂತವ್ರಿಗೆ ಕೂಡ ನಾವು ತಲುಪಿಸ್ತಾ ಇದ್ದೇವೆ. ಕುಟುಂಬವನ್ನು ಗುರುತಿಸಿ ಕಳಿಸಿಕೊಡ್ತಾ ಇದ್ದೇವೆ. ರೋಗದಿಂದ ಹುಷಾರಾಗ್ತಾ ಇದ್ದಾರೆ. ಇನ್ನು ಎದ್ದು ಓಡಾಡುವಂತವ್ರು ಓಡಾಡ್ತಾ ಇದ್ದಾರೆ. ಸೊ ನಮ್ಗೆ ಗೌರ್ಮೆಂಟ್ ಇಂದ ಯಾವುದೇ ತರದ ಸಹಾಯ ಇಲ್ಲ. ಆದ್ರೆ ನೀವು ಇಲ್ಲಿ ಬಂದು ಭೇಟಿ ನೀಡಿ ನಿಮ್ಮ ಕೈಲಾದಂತ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ದಯವಿಟ್ಟು ಈ ಆಶ್ರಮಕ್ಕೆ ಭೇಟಿ ನೀಡಿ ನಿಮ್ಮ ಕೈಲಾದಂತ ಸಹಾಯ ಮಾಡಿ.
ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಈ ಆಶ್ರಮದ ಬಗ್ಗೆ ನೀವು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. Thank you. ನೋಡಿ, ಈ ತರ ಆಶ್ರಮಗಳೆಲ್ಲ ತುಂಬಾ ಕಷ್ಟದಿಂದ ನಡೆಸ್ತಾ ಇದ್ದಾರೆ. ನಿಮ್ಮ ಕೈಯಿಂದ ಆದಷ್ಟು ನೀವು ಸಹಾಯ ಮಾಡಿ ಅಂತ ನಾನು ಎಲ್ಲರ ಹತ್ರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.